ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ಮಂಕಾಳ್ ವೈದ್ಯ ಔಟ್, ಎಸ್ಎಸ್ ಮಲ್ಲಿಕಾರ್ಜುನ್ ಇನ್. ಮೊದಲ ಪಟ್ಟಿಯಲ್ಲಿ ಮಂಕಾಳು ವೈದ್ಯ ಹೆಸರು ಇತ್ತು. ಎರಡನೇ ಪಟ್ಟಿಯಲ್ಲಿ ಈಗ ಮಂಕಾಳು ವೈದ್ಯ ಅವರ ಹೆಸರು ಔಟ್ ಆಗಿದೆ. ಎರಡನೇ ಪಟ್ಟಿಯಲ್ಲಿ ಮಲ್ಲಿಕಾರ್ಜುನ್ ಹೆಸರು ಪ್ರತ್ಯಕ್ಷಗೊಂಡಿದೆ. ಅಂತಿಮ ಹಂತದಲ್ಲಿ ಪಟ್ಟಿಯನ್ನ ಬದಲಿಸಿದ ಎಐಸಿಸಿ. ದೆಹಲಿ ಪಟ್ಟಿಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಹೆಸರು ಪ್ರತ್ಯಕ್ಷಗೊಂಡಿದೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ಮಂಕಾಳು ವೈದ್ಯ ಔಟ್, ಮಲ್ಲಿಕಾರ್ಜುನ್ ಎಸ್ಎಸ್ ಇನ್ ಆಗಿದ್ದಾರೆ. ಅಂತಿಮ ಹಂತದಲ್ಲಿ ಬದಲಾವಣೆ ಆಗಿರೋದು ನೋಡಿ. ಮೊದಲ ಪಟ್ಟಿ ಬಂತು, ಆ ಪಟ್ಟಿಯಲ್ಲಿ ಮಂಕಾಳು ವೈದ್ಯ ಅವರ ಹೆಸರಿತ್ತು. ಆದ್ರೆ ನಮ್ಮ ಪ್ರತಿನಿಧಿ ಹನುಮಂತು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ ಮಂಕಾಳು ವೈದ್ಯ ಅವರನ್ನ. ಮಂಕಾಳು ವೈದ್ಯ ಅವರೇ, ನಿಮ್ಮ ಹೆಸರನ್ನ ಬದಲಿಸಿ ಈಗ ಎಸ್ಎಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಡೋದಿಕ್ಕೆ ನಿರ್ಧಾರವನ್ನ ಮಾಡಿದಾರಂತೆ ಅಂತ ಅಂದಾಗ, ಇಲ್ಲ ನನಗೆ ಸಿಎಂ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಬಹಳ ಖುಷಿಯಲ್ಲಿದ್ರು ಮಂಕಾಳು ವೈದ್ಯ ಅವರು. ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಎರಡನೇ ಬಾರಿಗೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಎನ್ನುವ ಖುಷಿಯಲ್ಲೇ ಇದ್ದಂತ ಮಂಕಾಳು ವೈದ್ಯ ಅವರಿಗೆ ಆ ಖುಷಿ, ಆ ಸಂಭ್ರಮ ಹೆಚ್ಚು ಕಾಲ ಇರಲಿಲ್ಲ. 10 ಗಂಟೆ ಸುಮಾರಿಗೆ ಪಟ್ಟಿ ಬಿಡುಗಡೆ ಆಗುತ್ತೆ. ಆ ಒಂದು ಅಧಿಕೃತವಾದಂತಹ ಮೊದಲ ಪಟ್ಟಿಯಲ್ಲಿ ಮಂಕಾಳು ವೈದ್ಯ ಅವರ ಹೆಸರು ಇರುತ್ತೆ. ಅದಾದ ನಂತರ ಕೇವಲ 3 ಗಂಟೆಯಲ್ಲೇ ಮತ್ತೊಂದು ಪಟ್ಟಿ ಹೊರಗಡೆ ಬಂದಿದೆ. ಆ ಪಟ್ಟಿಯಲ್ಲಿ ಮಂಕಾಳು ವೈದ್ಯ ಅವರ ಹೆಸರು ತೆಗೆದು ಹಾಕಲಾಗಿದೆ. ಅಲ್ಲಿಗೆ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯಾವ ಕಾರಣಕ್ಕೋಸ್ಕರ ಮಂಕಾಳು ವೈದ್ಯ ಅವರನ್ನ ಹೆಸರು ತೆಗೆದು ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಸೇರ್ಪಡೆ ಮಾಡಿದ್ದು? ಏನಾಯ್ತು, ಏನ್ ಕಾರಣ? ಇದರ ಸ್ಪಷ್ಟನೆ ಇನ್ನಷ್ಟೇ ಸಿಎಂ ಅವರು ಕೊಡಬೇಕಾಗಿರ್ತಕ್ಕಂಥದ್ದು ನಗೇಂದ್ರ ಬಾಬು. ಯಾಕಂದ್ರೆ ಲಿಂಗಾಯತ ಸಮುದಾಯಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ 7 ಸಚಿವ ಸ್ಥಾನಗಳನ್ನು ಕೊಡಲಾಗಿತ್ತು. ಈ ಬಾರಿ 6 ಸ್ಥಾನಗಳು ಅನ್ನುವಂಥದ್ದಿತ್ತು. ಇದು ಒಂದು ಕೂಡ ಅಸಮಾಧಾನ ಆಗುತ್ತೆ. ಯಾಕಂದ್ರೆ ದೊಡ್ಡ ಮಟ್ಟದ ಸಮುದಾಯ ರಾಜ್ಯದಲ್ಲಿ ಲಿಂಗಾಯತರು ಇರೋದ್ರಿಂದ ಸಹಜವಾಗಿ ಒಂದು ನಿರೀಕ್ಷೆ ಇರುತ್ತೆ, ಹೆಚ್ಚಿನ ಸ್ಥಾನಗಳನ್ನ ಕೊಡ್ತಾರೆ ಅನ್ನುವಂಥದ್ದು. ಆದ್ರೆ 6ಕ್ಕೆ ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇತ್ತು, ಲಿಂಗಾಯತರಿಗೆ ಮನೆ ಹಾಕಿಲ್ಲ ಅನ್ನುವಂಥದ್ದು. ಆದ್ರಿಂದ ಈಗ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಈಗ ಮತ್ತೆ ಸಚಿವ ಸ್ಥಾನದ ಕೊಡೋ ಬಗ್ಗೆ ಈಗ ಅಧಿಕೃತವಾದಂತಹ ಮಾಹಿತಿ ಹೊರಬಿದ್ದಿದೆ. ಆದ್ರೆ ಮಂಕಾಳ ವೈದ್ಯ ಮೊಗವೀರ ಸಮುದಾಯಕ್ಕೆ ಪ್ರತಿನಿಧಿಸತಕ್ಕಂಥವ್ರು ಅದನ್ನ ಯಾವ ರೀತಿಯಾಗಿ ಗ್ಯಾಪ್ ಅನ್ನ ಫಿಲ್ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಮೊಗವೀರರನ್ನು ಕೂಡ ಸಂಘಟನೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಕರಾವಳಿ ಭಾಗದಲ್ಲಿ ಸಾಕಷ್ಟು ಮೀನುಗಾರ ಸಮುದಾಯ ಇರೋದ್ರಿಂದ ಆ ಸಮುದಾಯವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಇತ್ತು. ಆದ್ರೆ ಈಗ ಯಾವ ಕಾರಣಗಳಿಂದ ಅವ್ರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟನೆಯನ್ನ ಸಿಎಂ ಕೊಡಬೇಕಾಗಿರ್ತಕ್ಕಂಥದ್ದು. ಅಥವಾ ಏನಾದ್ರೂ ಕಳಿಸ್ತಕ್ಕಂಥ ಪಟ್ಟಿಯಲ್ಲೇ ಒಂದಷ್ಟು ಮಿಸ್ಟೇಕ್ ಏನಾದ್ರೂ ಆಗಿದ್ರೆ ಆ ಮಿಸ್ಟೇಕ್ ಅನ್ನ ಸರಿಪಡಿಸುವಂತ ಕೆಲಸ ಆಗಿರ್ಬೋದು. ಅಥವಾ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮೊದಲೇ ಕಮಿಟ್ ಆಗಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಆ ಒಂದು ವಿಚಾರವಾಗಿ ಈಗ ಬದಲಾವಣೆ ಮಾಡಿ ಕಳಿಸಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ಎಲ್ಲವೂ ಕೂಡ ಇನ್ನ ಸಿಎಂ ಅವರು ಸ್ಪಷ್ಟನೆ ನೀಡಬೇಕಾಗಿರ್ತಕ್ಕಂಥದ್ದು. ನರೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಿಮ್ಗೆ 2 ಪಟ್ಟಿ ತೋರಿಸ್ತಾ ಇದೀವಿ. ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಸೇರ್ಪಡೆ ಆಗಿದ್ದ ಬಳಿಕ ಬಂದಂತ ಪಟ್ಟಿ, ಮಂಕಾಳು ವೈದ್ಯ ಅವರು ಇದ್ದಂತ ಸಂದರ್ಭದ ಮೊದಲ ಪಟ್ಟಿ. 2 ಪಟ್ಟಿ. ಕೊನೆ ಕ್ಷಣದ ಬದಲಾವಣೆಯನ್ನ ಇಲ್ಲಿ ಮಾಡಲಾಗಿದೆ. ಏನ್ ಕಾರಣ ಅನ್ನೋದು ಇನ್ನಷ್ಟೇ ಅಧಿಕೃತವಾಗಿ ಹೊರಬರಬೇಕು. ಆದ್ರೆ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಮುದಾಯದ ಆಧಾರದಲ್ಲಿ ಕೊಟ್ಟಿರಬಹುದಾ, ಅಥವಾ ಅವರ ಸಮುದಾಯದಲ್ಲಿ ಪಟ್ಟಿಯಲ್ಲಿ ಹೆಸರು ಕಡಿಮೆ ಇದೆ ಅನ್ನೋ ಕಾರಣಕ್ಕೋಸ್ಕರ, ಅವರ ಸಮುದಾಯ ಬೇಸರವನ್ನ ವ್ಯಕ್ತಪಡಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರ ಹೆಸರನ್ನ ಸೇರ್ಪಡೆ ಮಾಡಿದ್ದಾರೆ ಅನ್ನೋದು ಇನ್ನಷ್ಟೇ ಹೊರಬರಬೇಕು ಮಾಹಿತಿ. ಆದ್ರೆ ಮಂಕಾಳು ವೈದ್ಯರನ್ನು ಮಾತನಾಡಿದ್ರು, ಮೀನುಗಾರರ ಕುಟುಂಬದಿಂದ ಬಂದಂತವರಿಗೆ ಒಂದು ಸ್ಥಾನ ಕೊಡಬೇಕು ಅಂತ ಇತ್ತು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ನನ್ನ ಹೆಸರನ್ನ ಸೇರ್ಪಡೆ ಮಾಡಿದ್ದಾರೆ ಅಂತೇಳಿ ಖುದ್ದು ಡಿಕೆ ಶಿವಕುಮಾರ್ ಅವರೇ ಮಂಕಾಳು ವೈದ್ಯ ಅವರಿಗೆ ಕರೆ ಮಾಡಿ ನಿಮ್ಮ ಹೆಸರು ಕ್ಲಿಯರ್ ಆಗಿದೆ, ಬಂದ್ಬಿಡಿ ಸಂಜೆ ಅಂತ ಹೇಳಿದ್ರಂತೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಂಕಾಳು ವೈದ್ಯ ಅವರು ಮಾತಾಡ್ಬೇಕಾದ್ರೆ ಇದೇ ಮಾತನ್ನ ಹೇಳಿದ್ರು. ಆದ್ರೆ ಈಗ ಪಟ್ಟಿ ಚೇಂಜ್ ಆಗಿದೆ. ಮಂಕಾಳು ವೈದ್ಯ ಔಟ್, ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಇನ್ ಆಗಿದ್ದಾರೆ. ನಿಮಗೆ 2 ಪಟ್ಟಿಯನ್ನು ಕೂಡ ತೋರಿಸ್ತಾ ಇದ್ದೀವಿ, ಹೊಸ ಪಟ್ಟಿ ಮತ್ತು ಹಳೆ ಪಟ್ಟಿ.